ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್, ಇವತ್ತು ನಾನು ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಒಂದು ಕ್ವಶನ್ಸ್ಗಳಿದೆ, ಸಿಕ್ಕಾಪಟ್ಟೆ ಜನಕ್ಕೆ ಅನುಕೂಲ ಆಗುವಂಥ ಒಂದು ಪ್ರಶ್ನೆಗಳು ನಾನು ತೊಗೊಂಡಿದ್ದೀನಿ ಅರ್ಥ ಆಯಿತಾ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಆಗಿರುವಂಥ ಒಂದು ಪ್ರಶ್ನೆಗಳು. ಅದೇ ರೀತಿ ಜಾಬ್ ಅಪ್ಲಿಕೇಶನ್ಸ್ಗಳು, ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ, ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ರೈತರಿಗೆ ಅನುಕೂಲ ಆಗಿರುವಂಥ ಒಂದು ಸ್ಕೀಮ್ಗಳು ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇ ಪಾಯಿಂಟ್ ಯಾವುದು ಅಂದರೆ ಬರ ಪರಿಹಾರ ಹಣ ಬಿಡುಗಡೆ ಆಗಿದೆ. ಸುಮಾರು 12,000 ರೂಪಾಯಿಯಷ್ಟು ಹಾಕಿದ್ದಾರೆ. ಕೆಲವರಿಗೆ ಹಣ ಹೋಗಿದೆ ಅರ್ಥ ಆಯ್ತಾ. ಇನ್ನು ಕೆಲವರಿಗೆ ಯಾವ ರೀತಿ ಒಂದು ಹಣ ಜಮಾ ಆಗಿದೆ, ಅದೇ ರೀತಿ ತುಂಬ ಎಷ್ಟೋ ಜನರಿಗೆ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಚೆಕ್ ಮಾಡ್ಕೊಳ್ಳೋದು ಆನ್ಲೈನ್ ಸ್ಟೇಟಸಲ್ಲಿ ಯಾವ ರೀತಿ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದು ಪ್ರಾಕ್ಟಿಕಲ್ ಆಗಿ ಇದೇ ರೀತಿ ಚೆಕ್ಔಟ್ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಅಲ್ಲಿಗಂಟ ವೆಯ್ಟ್ ಮಾಡಿ ಅರ್ಥ ಆಯ್ತಾ. ಇದು ಒಂದು ಬರ ಪರಿಹಾರದ ಹಣ ಏನಿದೆ. ಚಿತ್ರ ಅದೇ ರೀತಿ ನೆಕ್ಸ್ಟು ಎರಡನೇ ಒಂದು ಕ್ವಶನ್ ಯಾವುದು ಅಂದರೆ ಬೆಳೆ ಪರಿಹಾರ ಹಣ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬೆಳೆ ಪರಿಹಾರದ ಒಂದು ಹಣ ಏನಾಗ್ತಿದೆ ಅಂದರೆ ರಿಲೀಸ್ ಮಾಡಲಾಗಿದೆ ಅರ್ಥ ಆಯ್ತಾ. ಈ ನಿಮಗೆ ಯಾರಿಗಾದ್ರೂ ಬೆಳೆ ಪರಿಹಾರದ ಒಂದು ಹಣ ನಿಮ್ಗೆ ಇನ್ನೂ ಸಿಕ್ಕಿಲ್ಲ ಅಂದರೆ ಇನ್ಶೂರೆನ್ಸ್ಗಳು ಅದು ಇದು ಮಾಡಿಸ್ಕೊಂಡಿದ್ರಲ್ಲ, ನಿಮ್ಗೇನಾದರೂ ಬೆಳೆ ಹಾನಿಯಾಗಿದ್ರೆ ಇದ್ರ ಕಡೆಯಿಂದ ನೀವು ಪಂಚಾಯತಿಗೆ ಅರ್ಜಿಯನ್ನು ಕೊಟ್ಟಿದ್ದೀರ, ಈ ಒಂದು ಹಣನೂ ಸಹ ನಿಮಗೆ ಒಂದು ಜಮಾ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಯಾರೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂಥವ್ರಿಗೆಲ್ಲ ಆನ್ಲೈನ್ ಆಹ್ವಾನ ಇದೆ ಅರ್ಥ ಆಯ್ತಾ. ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಕೂಡಲೇ ಇವಾಗ ಎಲ್ಲನೂ ಸಹ ಅಪ್ರೂವಲ್ ಆಗ್ತಿದೆ ಅರ್ಥ ಆಯ್ತಾ. ಎಲ್ಲನೂ ಸಹ ಒಂದು ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು ಅಥವಾ ವಂಶವೃಕ್ಷ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು ಪ್ರತಿಯೊಂದೂ ಸಹ ಅಪ್ರೂವಲನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ಇದನ್ನೆಲ್ಲ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಎನಿ ಡಾಕ್ಯುಮೆಂಟ್ಸ್ಗಳು ನೀವು ಯಾವುದಕ್ಕಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಸುಮಾರು ಎಷ್ಟು ಟೈಮಿಂಗ್ಸ್ನಲ್ಲಿ ನಾರ್ಮಲಾಗಿ ಎಷ್ಟು ದಿನಕ್ಕೆ ಬರ್ತಿತ್ತೋ ಈಗಲೂ ಸಹ ಅಷ್ಟೇ ದಿನಕ್ಕೆ ಬರುವಂಥ ಒಂದು ಚಾನ್ಸಸ್ ತುಂಬ ಇರ್ತದೆ. ಯಾವುದೇ ರೀತಿ ತಡ ಮಾಡೋದಿಲ್ಲ ಅರ್ಥ ಇದೆ. ಈಗೆಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರೆಸಿದ್ದಾರೆ. ಇದನ್ನು ದಯವಿಟ್ಟು ಮಂಡಲ್ ಇಟ್ಕೊಂಡು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿಸ್ಕೊಂಡಿರೋ ದಯವಿಟ್ಟು ಅರ್ಜಿಯನ್ನು ಹಾಕಿಸ್ಕೊಳ್ಳಿ. ನೆಕ್ಸ್ಟ್ ಮಂತು ಸುಮಾರು ಯಾವ ಟೈಮ್ನಲ್ಲಿ ಬೇಕಾದರೂ ರೇಷನ್ ಕಾರ್ಡ್ಗೆ ಬಿಡುವಂಥ ಒಂದು ಅವಕಾಶಗಳಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು. ನೆಕ್ಸ್ಟ್ ತಿಂಗಳಲ್ಲಿ ಸುಮಾರು ಜನಕ್ಕೆ ಈ ಒಂದು ಸುದ್ದಿಗಳು ಹರಿದಾಡ್ತಿದೆ ಅಂತ ಆಯಿತಾ. ಎಷ್ಟೋ ಜನ ಹೇಳ್ತಿದ್ರು, ಬಟ್ ಆದರೆ ಕನ್ಫರ್ಮ್ ಆಗಿ ನೆಕ್ಸ್ಟ್ ತಿಂಗಳು ಬಿಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಆದರೆ ನೆಕ್ಸ್ಟ್ ತಿಂಗಳು ಬಿಡ್ತಾರೋ ಇಲ್ವೋ ಅದ್ರ ಬಗ್ಗೆ ಗ್ಯಾರಂಟಿ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಆಯಿತಾ. ಯಾಕೆ ಅಂದರೆ ರೇಷನ್ ಕಾರ್ಡು ಇದೇ ಟೈಮಿಂಗ್ಸ್ನಲ್ಲಿ, ಇದೇ ಡೇಟ್ನಲ್ಲಿ, ಇದೇ ದಿನಾಂಕದಂದು ಎಂತಹ ಒಂದು ಟೈಮ್ನಲ್ಲಿ ಬಿಡ್ತಾರೆ ಅಂತಲೇ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಆದರೆ ನಮಗೇನಾದರೂ ಕನ್ಫರ್ಮ್ ಆದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಅರ್ಥ ಆಯಿತಾ. ಜಾಬ್ ಅಪ್ಲಿಕೇಶನ್ಸ್ಗಳು ಸಿಕ್ಕಾಪಟ್ಟೆ ಬಿಟ್ಟಿದ್ದಾರೆ. ಅದರಲ್ಲಿ PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮಗೇನಾದರೂ ಆಸಕ್ತಿ ಇತ್ತು ಅಂದರೆ ಡಿಗ್ರಿ ಮಾಡಿದ್ದಾರೆ ಅರ್ಥ ಆಯ್ತಾ. ಡಿಗ್ರಿ ಬೇಸ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸುಮಾರು ಎಲ್ಲ ನಮ್ಮ ಕರ್ನಾಟಕದಲ್ಲಿ 247 ಪೋಸ್ಟ್ಗಳು ಖಾಲಿ ಇದೆ. ಸುಮಾರು ಡಿಗ್ರಿ ಆಗಿದ್ದರೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಸಹ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅರ್ಥ ಆಯ್ತಾ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಡೀಪಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಬಟ್ ಆದರೆ ಯಾರೆಲ್ಲ ಆಸಕ್ತಿ ಇದೆಯೋ ಅವರಿಗೆಲ್ಲ ಒಂದು ಅರ್ಜಿಯನ್ನು ಹಾಕ್ಕೊಳ್ಬೋದು ನೀವು. ಅದೇ ರೀತಿ ವಿಲೇಜ್ ಅಕೌಂಟೆಂಟು ಸಿಕ್ಕಾಪಟ್ಟೆ ಜನ ಅರ್ಜಿಯನ್ನು ಹಾಕ್ಕೊಂಡಿರ್ತಾರೆ ಅರ್ಥ ಆಯ್ತಾ. ಈಗ ಡೇಟು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸುಮಾರು 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸುಮಾರು ಮುಂಚೆ 4ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಈಗ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ನಿಮಗೇನಾದರೂ ಇನ್ನೂ ಆಸಕ್ತಿ ಇತ್ತು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಕೂಡಲೇ ಒಂದು ವಿಲೇಜ್ ಅಕೌಂಟೆಂಟ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅರ್ಥ ಆಯ್ತಾ. ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಜನ ಕೆಲಸಗಳನ್ನು ಹುಡುಕ್ತಾ ಇರ್ತೀರ. ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನೀವು ಎಲ್ಲಿ ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಸುಮಾರು ಒಂದು ಏನಾಗಿರ್ತದೆ ಅಂದರೆ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಸೆಕೆಂಡ್ PUC ಮತ್ತು ಡಿಗ್ರಿ ಮೇಲೆ ಎರಡೂ ಬೇಸ್ ಮೇಲೂ ಸಹ ಬಿಟ್ಟಿದ್ದಾರೆ. ನೀವೇನಾದರೂ ಅರ್ಜಿ ಹಾಕಿಸ್ಕೊಳ್ಬೇಕು ಅನ್ನೋದ್ರೆ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. 10th ಮೇಲೂ ಸಹ ರೈಲ್ವೆ ಡಿಪಾರ್ಟ್ಮೆಂಟ್ದು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೋದು. ಕಾನ್ಸ್ಟೇಬಲ್ಗೆ ನಿಮಗೇನಾದರೂ ಒಂದು ಸಬ್ ಇನ್ಸ್ಪೆಕ್ಟ್ರು ಅಪ್ಲಿಕೇಶನ್ ಏನಾದರೂ ಹಾಕ್ಕೊಳ್ಬೇಕು ಅನ್ನೋ ಡಿಗ್ರಿ ಆಗಿರಬೇಕು ಅಥವಾ PUC ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಯ್ತಾ. ಮಿನಿಮಮ್ ಡಿಗ್ರಿ ಆಗಿರಲೇಬೇಕು. ಇದೊಂದು ದಯವಿಟ್ಟು ತಿಳ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಇದ್ರ ಫೀಸು ಸುಮಾರು 250 ರೂಪಾಯಿ ಇರ್ತದೆ. ಎಕ್ಸಾಮ್ ಫೀಸು ಪೇ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೀವು ಇದನ್ನೆಲ್ಲ ಏನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಟ್ಟಿದ್ದೀನೋ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಇನ್ನೂ ಅರ್ಜಿ ಹಾಕಿಸ್ಕೊಂಡಿಲ್ಲ, ನೀವೇನಾದರೂ
ಕೂಡಲೇ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ. ಅದೇ ರೀತಿ ರೇಷನ್ ಕಾರ್ಡು ಅಷ್ಟೇ ನೆಕ್ಸ್ಟ್ ತಿಂಗಳಲ್ಲಿ ಬಿಡುವಂಥ ಒಂದು ಚಾನ್ಸಸ್ ಇದೆ ಅಂತ ಸಿಕ್ಕಾಪಟ್ಟೆ ಜನ ಹೇಳ್ತಿದ್ದಾರೆ. ಬಟ್ ಆದರೆ ಎಷ್ಟರ ಮಟ್ಟಿಗೆ ನಿಜಾನ ಸುಳ್ಳು ಗೊತ್ತಿಲ್ಲ. ಬಟ್ ಆದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಸಹ ತುಂಬ ಉಪಯುಕ್ತ ಆಗಬಹುದು. ಆಯ್ತಾ? ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.